ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏನು ಹೇಳ್ತಿದ್ಯಾ ಜಿ? ಪದ್ಮಿನಿ ತವ್ರ ಮನೆಗೆ ಹೋಗ್ಬೇಕಾ? ಯಾಕೆ? ಎಲ್ಲರಿಗೂ ಒಂದು ವಿಷಯ ಮರ್ತು ಹೋಗಿದೆ. ಆಷಾಢ ಮಾಸ ಶುರುವಾಗಿದೆ. ಪದ್ಮಿನಿನ ನಾವು ತವ್ರ ಮನೆಗೆ ಕಳಿಸ್ಬೇಕು. ಓಹ್ ಹೌದಲ್ವಾ? ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಒಟ್ಟಿಗಿರೋ ಹಾಗಿಲ್ಲ. ಹಾಗೇನಾದರೂ ಇದ್ರೆ ಅವ್ರಿಗದು ಶ್ರೇಯಸ್ಸಲ್ಲ. ಹೌದು, ಇಬ್ಬರ ಆರೋಗ್ಯದಲ್ಲೂ ಏರ್ಪೇರಾಗೋ ಸಾಧ್ಯತೆಗಳಿರುತ್ತೆ. ಅಂದ್ರೆ ನಾನಿಲ್ಲಿ ಇರಬಾರ್ದಾ? ತಾಳಿ ನನ್ ಕತ್ತಲೈತೆ ಅಂದ್ರೆ ಈ ಶಾಸ್ತ್ರ ತಟ್ಟೋದು ನಂಗೆ ತಾನೆ? ನನ್ನಿಂದ ನಂದನವ್ರಿಗೆ ತೊಂದರೆ ಆಗ್ತೈತಾ? ಚಚ, ನಾನು ಯಾಕೆ ಹಿಂಗೆಲ್ಲ ಯೋಚಿಸ್ತೀವಿ? ಅಕ್ಕ ಏನಾರ ಹೊಂಟ್ರೆ ನಾನು ಅವಳ ಜೊತೆ ಹೊಟ್ಟೋಗ್ತೀನಿ. ಮತ್ತೆ ಅತ್ತೆ ಸೊಸೆ ಕೂಡ ಒಟ್ಟಿಗೆ ಇರಬಾರ್ದು ಅಂತ ಹೇಳ್ತಾರಪ್ಪ. ಹೌದು, ಅತ್ತೆ ಸೊಸೆ ಒಂದೇ ಸೂರಿನ ಕೆಳಗೆ ಈ ಮಾಸದಲ್ಲಿ ಇರಬಾರ್ದು ಅನ್ನೋ ಇದನ್ನ ನಾನು ಮರ್ತೇ ಬಿಟ್ಟಿದ್ನಲ್ಲ. ಹಾಗಾದ್ರೆ ಮಾಲ್ತಿ ಮತ್ತೆ ಪೂರ್ವಿ ಒಂದೇ ಮನೇಲಿ ಇರಬಾರ್ದಾ? ನೀವು ಎಲ್ಲರೂ ಇಷ್ಟು ಸೀರಿಯಸ್ ಆಗುವಂಥದ್ದು ಏನೂ ಇಲ್ಲ. ನಮ್ಮನೇಲಿ ಯಾವತ್ತೂ ಈ ಶಾಸ್ತ್ರನ ಫಾಲೋ ಮಾಡಿಲ್ವಲ್ಲ. ಜನಾರ್ದನ್ ಅಣ್ಣನ ಮದುವೆ ಆದ ವರ್ಷ ಚಂಚಲಾತ್ಗೆ ಅವ್ರ ತವ್ರ ಮನೆಗೇನು ಹೋಗಲಿಲ್ಲ, ಇಲ್ಲೇ ಇದ್ದರು. ನಾವೆಲ್ಲ ಚೆನ್ನಾಗೇ ಇದ್ವಿ. ಈ ವರ್ಷ ಏನು ಸ್ಪೆಷಲು? ಬನ್ನಿ ಬನ್ನಿ, ತಿಂಡಿ ತಿನ್ನೋಣ. ಬನ್ನಿ ಅಪ್ಪ. ನಂದನ್, ಹೊಸ ಶಾಸ್ತ್ರ. ಅಣ್ಣ ರೀ, ಪದ್ಮಿನಿ ತವ್ರ ಮನೆಗೆ ಹೋಗೋದು ಸರಿ, ಆದರೆ ನಂದನ್ ಪದ್ಮಿನಿ ಒಬ್ರಿಗೊಬ್ರು ನೋಡಬಾರ್ದು ಅನ್ನೋದು ಇದೇ ಹೊಸ ಪದ್ಧತಿ. ಅಂದ್ರೆ ಈ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಯಾಕೆ ಒಟ್ಟಿಗೆ ಇರಬಾರ್ದು ಅನ್ನೋದಕ್ಕೆ ಬೇಕಾದಷ್ಟು ವೈಜ್ಞಾನಿಕ ಕಾರಣಗಳಿದೆ. ಮುಂದೆ ಹುಟ್ಟೋ ಮಗುಗೆ ಆರೋಗ್ಯ ಸರಿ ಹೋಗಲ್ಲ ಅನ್ನೋದು ಅದರಲ್ಲಿ ಒಂದು. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇವರಿಬ್ರು ಗ್ರಹಗತಿ ಆಧಾರದ ಮೇಲೆ ಈ ಪರಿಹಾರ ಹೇಳ್ತಾ ಇರೋದು. ಯಾಕೆಂದ್ರೆ ಇವರಿಬ್ರು ಜಾತಕನೂ ನಾನು ಪರಿಶೀಲನೆ ಮಾಡಿದ್ದೀನಿ. 7ನೇ ಮನೆಯಲ್ಲಿ ಗುರು ಶುಕ್ರ ಇಬ್ರು ದುರ್ಬಲರಾಗಿದ್ದಾರೆ. ಈ 7ನೇ ಮನೆ ಅನ್ನೋದು ಸಂಬಂಧಗಳಿಗೆ ಸಂಬಂಧಿಸಿದ್ದು. ಅದರಲ್ಲಿ ಈ ಗುರು ಶುಕ್ರ ಪ್ರಬಲರಾಗಿರಲಿಲ್ಲ ಅಂದರೆ ಗಂಡ ಹೆಂಡತಿ ಮಧ್ಯೆ ವೈಮನಸ್ಯ ಹೆಚ್ಚಾಗತ್ತೆ. ಕೆಲವು ದಿನಗಳಿಂದ ನಂದನ್ ಪದ್ಮಿನಿ ಮಧ್ಯೆ ಚಿಕ್ಕ ಪುಟ್ಟ ಜಗಳಗಳಾಗ್ತಾ ಇರೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಇದಕ್ಕೆಲ್ಲ ಇದೇ ಕಾರಣ. ಅದಕ್ಕೆ ಆಷಾಢ ಮಾಸ ಮುಗಿಯೋವರೆಗೂ ನಂದನ್ ಪದ್ಮಿನಿ ದೂರ ಇರೋದು ಇಬ್ಬರಿಗೂ ಒಳ್ಳೆಯದು. ಚಿಕ್ಕಪ್ಪ, ಇಂಥ ಶಾಸ್ತ್ರ ನಾನು ಯಾವತ್ತೂ ಕೇಳೇ ಇಲ್ಲ. ನಂದನ್, ಇದನ್ನ ಗ್ರಹಗತಿಗಳು ಅಂತಾರೆ. ಇದು ಯಾರಿಗೂ ಹೇಳಿ ಕೇಳಿ ಬರೋದಿಲ್ಲ.
ಅಜ್ಜಿ ನನ್ನ ಪದ್ಮಿನಿ ಮಧ್ಯೆ ಯಾವ ಜಗಳನೂ ಇಲ್ಲ. ನಾವು ಚೆನ್ನಾಗೇ ಇದ್ದೀವಿ. ನಾವು ದೂರ ದೂರ ಇರೋ ಅಗತ್ಯ ಇಲ್ಲ ಅಜ್ಜಿ. ನಂದನ್, ದೊಡ್ಡವ್ರ ಮಾತಿಗೆ ಬೆಲೆ ಕೊಡು. ನೋಡು ನಂದನ್, ಇದು ಬರೀ ಆಷಾಢ ಅಂತಾಗಿದ್ರೆ 4 ದಿನ ಪದ್ಮಿನಿಗೆ ತವ್ರ ಮನೆ ಕಳಿಸೋ ಶಾಸ್ತ್ರ ಮಾಡಿ ಸುಮ್ಮನಾಗ್ತಿದೆ. ಆದರೆ ಇದು ಜಾತಕದ ವಿಷಯ, ಗಂಡ ಹೆಂಡತಿ ಸಂಬಂಧದ ವಿಷಯ. ಇದರಲ್ಲಿ ಉದಾಸೀನ ತೋರ್ಸೋದಕ್ಕಾಗಲ್ಲ ನಂದನ್. ಅದಕ್ಕೆ ಇವತ್ತೇ ಪದ್ಮಿನಿ ತವ್ರ ಮನೆಗೆ ಹೊರಟ್ಬಿಡ್ಲಿ. ನಾನು ಈ ಮನೆಯಿಂದ ಆಚೆ ಹೋಗೋಕ್ಕೆ ಆ ದೇವರೇ ಸೃಷ್ಟಿ ಮಾಡಿರೋ ದಾರಿ ಇದು. ನಾನು ಹೊರಡ್ತೀನಿ. ಆದರೆ ಪೂರ್ವಿ ತಾನೇ ತವ್ರ ಮನೆಗೆ ಹೋಗಬೇಕಾಗಿದ್ದು. ಪೂರ್ವಿ ನಂದನ್ ಅವ್ರ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ಅವಳು ಈ 1 ತಿಂಗಳು ಮನೆಯಿಂದ ದೂರ ಇರೋದೇ ಸರಿ. ಅಮ್ಮಾಜಿ, ನಾನು ಅಪ್ಪನ ಮನೆಗೆ ಹೊರಡ್ತೀನಿ. ಹಾಗೆ ಪೂರ್ವಿನ ಜೊತೆ ಕರ್ಕೊಂಡು ಹೋಗ್ತೀನಿ. ಪದ್ಮಿನಿ, ಪೂರ್ವಿ ಇಲ್ಲೇ ಇರಲಿ ಬಿಡಮ್ಮ. ಹೌದು ಪದ್ಮಿನಿ, ಪೂರ್ವಿ ಇಲ್ಲೇ ಇರಲಿ. ನೀನು 1 ತಿಂಗಳಿರಲ್ಲ, ಅವಳು ಹೋಗ್ಬಿಟ್ರೆ ನಮಗೆಲ್ಲ ಬೇಜಾರಾಗಲ್ವಾ? ಇಲ್ಲ, ನಾನು ಅಕ್ಕನ ಜೊತೆ ಹೊರಟ್ಬಿಡ್ತೀನಿ. ಪೂರ್ವಿ, ನೀನು ನೆನ್ನೆ ಅಷ್ಟೇ ಬಂದಿದ್ಯಾ. ಇಲ್ಲೇ ಇರು, ಪದ್ಮಿನಿ ಹೋಗಿ ಬರಲಿ. ಪದ್ಮಿನಿ, ನೀನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊ. ಚಿಕ್ಕಪ್ಪ, ನೀವು ಜಾತಕನ ಸರಿಯಾಗಿ ನೋಡಿದ್ದೀರಾ? ಇನ್ನೊಂದ್ಸಲ ನೋಡಿ ಚಿಕ್ಕಪ್ಪ. ಹೇ ನಂದನ್, ಚಿಕ್ಕಪ್ಪ ಸರಿಯಾಗಿ ನೋಡದೆ ಮಾಡದೆ ಹೇಳ್ತಾರನೋ? ಏನಯ್ಯ, ನನ್ನ ಜ್ಯೋತಿಷ್ಯದ ಬಗ್ಗೆನೇ ನಂಬಿಕೆ ಇಲ್ವಾ ನಿನಗೆ? ಪಾಪ 1 ತಿಂಗಳು ಪದ್ಮಿನಿನ ಬಿಟ್ಟಿರ್ಬೇಕಲ್ಲ ಅನ್ನೋ ಬೇಜಾರಲ್ಲಿ ಹೇಳ್ತಿದ್ದಾನೆ ಮಾವ ಅವನು. ನೋಡು ನಂದನ್, ನಿನ್ನ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಈ ನಿಯಮ ಪಾಲಿಸಲೇಬೇಕು. ನಂದನ್, 1 ನಿಮಿಷ. ನೀನು ಪದ್ಮಿನಿ ಮುಖನ ನೋಡಬಾರ್ದು ಅನ್ನೋ ನಿಯಮ ನೆನಪಿರ್ಲಿ. ಈ ಕ್ಷಣದಿಂದಲೇ ಈ ನಿಯಮ ಪಾಲಿಸ್ಬೇಕು ನೀನು. ಅವಳು ಇನ್ನೂ ಈ ಮನೆಯಿಂದ ಹೋಗಿಲ್ಲ ಚಿಕ್ಕಪ್ಪ. ನಾನು ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ? ನಾನೇ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಈ ಮನೆಯಿಂದ ಹೋಗೋಕ್ಕೆ ಒಂದು ಅವಕಾಶ ಕೊಡು ಅಂತ. ಆ ದೇವರೇ ಮಾಡಿಕೊಟ್ಟಿರೋ ಅವಕಾಶ ಇದು. ನಾನು ಹೊರಟೋಗ್ತೀನಿ. ಅದೇ ಸರಿ, ಮತ್ತೆ ನಾನು ಯಾವತ್ತೂ ಇಲ್ಲಿಗೆ ಬರೋಕ್ಕಿಲ್ಲ. ಪದ್ಮಿನಿ, ಪದ್ಮಿನಿ, ಬಾಗಲ್ ತೆಗಿ ಪದ್ಮಿನಿ. ನಂದನ್ ಅವರೇ, ನಾನು ನೀವು ಒಬ್ರಿಗೊಬ್ರು ನೋಡ್ಬಾರ್ದು ಅಂತ ಮರ್ತೋಯ್ತಾ ನಿಮ್ಗೆ? ದಯವಿಟ್ಟು ದೊಡ್ಡವ್ರ ಮಾತಿಗೆ ಬೆಲೆ ಕೊಡಿ. ಪದ್ಮಿನಿ, ನೀನು ಇವತ್ತು ತವ್ರ ಮನೆಗೆ ಹೋಗ್ತಿದ್ಯಾ? ಈಗಲೂ ನಿನ್ನ ಮುಖ ನೋಡದೆ ಹಂಗೆ ಕಳಿಸ್ಕೊಡ್ಬೇಕಾ ನಾನು? ಬಾಗಲ್ ತೆಗಿ ಪದ್ಮಿನಿ, ಪ್ಲೀಸ್. ಅಕ್ಕ, ಅಕ್ಕ, ಬಾಗಿಲು ತೆಗಿ. ಪೂರ್ವಿ, ದಯವಿಟ್ಟು ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಅಕ್ಕ, ಪ್ಲೀಸ್ ಬಾಗಿಲು ತೆಗಿ. ಅಕ್ಕ, ಅಕ್ಕ, ಹೊರಟೇ ಬಿಟ್ಟಿಯಾ? ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗೆ. ನೀನೇ ಇಲ್ದೇ ಇರೋ ಈ ಮನೇಲಿ ನಾನು ಹೆಂಗಿರ್ಲಿ? ನೋಡು ಪೂರ್ವಿ, ಯಾರಿದ್ರು ಯಾರಿಲ್ಲ ಅಂದ್ರು ನೀನು ಈ ಮನೇಲಿ ಇರಲೇಬೇಕು. ಅಕ್ಕ, ನೋಡು ಪೂರ್ವಿ, ಮಾಲ್ತಿ ಅತ್ತೆ ಜೊತೆ ಹುಷಾರಾಗಿ ಮಾತಾಡು. ಅವ್ರು ಒಳ್ಳೆಯವರೇ. ಆದರೆ ಆಷಾಢ ಮಾಸ ಅನ್ನೋದು ನೆನಪಿರ್ಲಿ.
ಅವ್ರು ಎಷ್ಟೇ ಕೋಪದಲ್ಲಿ ಮಾತಾಡಿದ್ರು ನೀನು ಅವ್ರಿಗೆ ತಿರುಗಿಸಿ ಮಾತಾಡಬೇಡ, ಸರಿನಾ? ನಿನಗೇನು ಹುಚ್ಚಿಡ್ದಿದ್ಯಾ? ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ? ಯಾಕಂದ್ರೆ ಅವ್ರ ಸೊಸೆ ನೀನು ತಾನೆ. ಕೆಳಗಡೆ ನರೇಂದ್ರ ಮಾವ ಹೇಳಿದ ಅಷ್ಟು ಮಾತುಗಳು ಅನ್ವಯಿಸೋದು ನಿನಗೆ ಪೂರ್ವಿ. ಅಮ್ಮಾಜಿ, ನರೇಂದ್ರ, ನನಗೆ ಆತಂಕ ಆಗ್ತಾ ಇದೆ. ಈಗ ಪೂರ್ವಿ ಏನೋ ಇಲ್ಲೇ ಇರ್ತಾಳೆ ನಿಜ, ಆದರೆ ಪೂರ್ವಿ ಮತ್ತು ಮಾಲತಿ ನಡುವೆ ಸಂಬಂಧ ಹಾಳಾದರೆ ಏನು ಮಾಡೋದು? ಅಮ್ಮಾಜಿ, ನನಗೂ ಈ ವಿಷಯ ಮೊದಲು ಗೊತ್ತಾಗಲೇ ಇಲ್ಲ. ಅತ್ತಿಗೆ ಹೇಳಿದ ಮೇಲೆ ನನಗೂ ನೆನಪಾಗಿದ್ದು. ಅತ್ತಿಗೆ ಪೂರ್ವಿ ಇಬ್ಬರು ಅತ್ತೆ ಸೊಸೆ ಆಗ್ತಾರಲ್ವಾ? ಏನು ಮಾಡೋದು? ಪೂರ್ವಿನ ಕಳಿಸ್ಬಿಡಣ್ವಾ? ನರೇಂದ್ರ, ಪೂರ್ವಿ ನಂದನ ಜೊತೆಲಿ ಇರಬೇಕು ಅಂತ ತಾನೆ ಆಷಾಢದ ನೆಪ ಮಾಡಿಕೊಂಡು ಪದ್ಮಿನಿನ ಕಳಿಸಿರೋದು. ಈಗ ಪೂರ್ವಿನ ಕಳಿಸ್ಬಿಟ್ರೆ ಹೇಗೆ? ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಮ್ಮಾಜಿ, ಅತ್ತಿಗೆನ ಅವ್ರ ತವ್ರ ಮನೆ ಕಳಿಸ್ಬಿಡೋಣ. ಅದು ಹೇಗೆ ಮಾಡೋಕ್ಕಾಗತ್ತೆ ನರೇಂದ್ರ? ಹಾಗೆ ಮಾಡಿದ್ರೆ ನಮ್ಮ ಮೇಲೆ ಅನುಮಾನ ಬರುತ್ತಲ್ವಾ? ಇದು ಸಾಧ್ಯ ಇಲ್ದಿರೋ ಕೆಲಸ. ಇದು ಬಿಟ್ಟು ಬೇರೆ ಏನಾದರೂ ಪರಿಹಾರ ಕೊಡು. ಪರಿಹಾರ? ಅಮ್ಮಾಜಿ, ಈ ಸಮಸ್ಯೆಗೆ ಈಗ ನಮ್ಮ ಮುಂದೆ ಇರೋದು ಒಂದೇ ಪರಿಹಾರ. ಏನು? ಹೇಗಾದರೂ ಮಾಡಿ ಅತ್ತಿಗೆ ಮತ್ತು ಪೂರ್ವಿ ಇಬ್ಬರು ದೂರ ದೂರ ಇರೋ ಹಾಗೆ ನೋಡ್ಕೋಬೇಕು. ಇಬ್ಬರು ಜಾಸ್ತಿ ಒಟ್ಟಿಗೆ ಕೂತ್ಕೊಂಡು ಮಾತಾಡಬಾರ್ದು, ಒಟ್ಟಿಗೆ ಇರಬಾರ್ದು. ಒಟ್ಟಿನಲ್ಲಿ ಈ ಆಷಾಢ ಕಳೆಯೋವರೆಗೂ ಅವರಿಬ್ಬರು ದೂರ ದೂರ ಇರೋ ಹಾಗೆ ನಾವು ಜವಾಬ್ದಾರಿ ತಗೋಬೇಕು. ಸರಿ, ನೀನು ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ಈ ಜವಾಬ್ದಾರಿ ಮಾತ್ರ ನಿಂದೆ. ಆದಷ್ಟು ಪೂರ್ವಿ ಮಾಲ್ತಿ ದೂರ ದೂರ ಇರೋ ಥರ ನೀನು ನೋಡ್ಕೊ. ಅರ್ಥ ಆಯ್ತಾ?